ಜೂನ್ 8ರ ನಂತರ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆರಂಭವಾಗ್ತದೆ. ರಾಜಯೋಗದಂತಹ ಶುಭ ಸಮಯ ಶುರುವಾಗ್ತದೆ. ಹಲವು ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು ಈಗ ವೇಗವಾಗಿ ಮುನ್ನಡೀತವೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗ್ತವೆ. ಕುಟುಂಬದಲ್ಲಿ ಸಂತೋಷ ಕೂಡ ಹೆಚ್ಚಾಗ್ತದೆ. ನೀವು ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಈ ರಾಜಯೋಗ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಲಾಭ ಕೊಡ್ತದೆ, ಯಾವ ದಿನಾಂಕದ ನಂತರ ಯಾವ ಫಲ ಸಿಗ್ತದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ಈ ಶುಭ ಸಮಯವನ್ನ ಇನ್ನಷ್ಟು ಬಲಪಡಿಸಲು ಯಾವ ಪರಿಹಾರ ಮಾಡಬೇಕು, ಈ ಎಲ್ಲದರ ಮಾಹಿತಿಯನ್ನ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಜೂನ್ ತಿಂಗಳು ತುಂಬಾ ವಿಶೇಷವಾದ ತಿಂಗಳಾಗಿ ಕಾಣಿಸ್ತಾ ಇದೆ. ವಿಶೇಷವಾಗಿ ಜೂನ್ 8ರ ನಂತರ ಗ್ರಹಗಳ ಸ್ಥಿತಿಯಲ್ಲಿ ಆಗುವ ಬದಲಾವಣೆಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಒಳ್ಳೆಯ ಪರಿಣಾಮವನ್ನ ಉಂಟು ಮಾಡ್ತವೆ. ಇದುವರೆಗೆ ನೀವು ಅನುಭವಿಸಿದ ಒತ್ತಡ, ಚಿಂತೆ, ಗೊಂದಲ ಮತ್ತು ಆರ್ಥಿಕ ಅಡಚಣೆಗಳು ನಿಧಾನವಾಗಿ ಕಡಿಮೆ ಆಗ್ತವೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಮೂಡುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಉತ್ತಮ ಫಲಿತಾಂಶಗಳನ್ನ ನೀಡ್ತವೆ ವೀಕ್ಷಕರೇ. ಜೂನ್ 8ರ ನಂತರ ನಿಮ್ಮ ರಾಶಿಗೆ ರಾಜಯೋಗದ ಅನುಗ್ರಹ ಸಿಗತ್ತೆ. ಇದು ನಿಮ್ಮ ವ್ಯಕ್ತಿತ್ವವನ್ನ ಮತ್ತಷ್ಟು ಬಲಪಡಿಸ್ತದೆ. ನೀವು ಮಾತನಾಡುವ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಗೌರವ ಸಿಗತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲಾಗತ್ತೆ ವೀಕ್ಷಕರೇ. ಇದುವರೆಗೂ ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಮೌಲ್ಯ ಸಿಗದಿದ್ರೆ ಈಗ ಆ ಪರಿಸ್ಥಿತಿ ಬದಲಾಗತ್ತೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನ ಮೆಚ್ಕೊಳ್ತಾರೆ. ಹೊಸ ಜವಾಬ್ದಾರಿಗಳನ್ನ ನೀಡ್ತಾರೆ. ಇದರಿಂದ ನಿಮ್ಮ ಸ್ಥಾನಮಾನವು ಕೂಡ ಹೆಚ್ಚಾಗ್ತದೆ. ಉದ್ಯೋಗದಲ್ಲಿರುವವರಿಗೆ ಇದು ತುಂಬಾ ಉತ್ತಮ ಸಮಯ ಅಂತ ಹೇಳ್ಬಹುದು. ಕೆಲಸದ ಭದ್ರತೆ ಸಿಗತ್ತೆ. ಬದಲಾವಣೆ ಅಥವಾ ವರ್ಗಾವಣೆ ಬಗ್ಗೆ ಇದ್ದ ಭಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವರಿಗೆ ಸಂಬಳ ಕೂಡ ಹೆಚ್ಚಾಗುವ ಸುದ್ದಿ ಕೂಡ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನು ವ್ಯಾಪಾರ ಮಾಡುವವರಿಗೆ ಲಾಭದ ಅವಕಾಶಗಳು ಹೆಚ್ಚಾಗ್ತವೆ. ಹೊಸ ಗ್ರಾಹಕರು ಬರ್ತಾರೆ. ಹಳೆ ವ್ಯಾಪಾರಗಳು ಮತ್ತೆ ಚೇತರಿಸ್ಕೊಳ್ತವೆ. ಪಾಲುದಾರಿಕೆ ವ್ಯವಹಾರ ಮಾಡುವವರಿಗೂ ಕೂಡ ವಿಶೇಷ ಲಾಭ ಸಿಗ್ತದೆ. ಇನ್ನು ಪಾಲುದಾರರ ಸಹಕಾರ ಉತ್ತಮವಾಗಿರುತ್ತೆ. ನೀವು ಹೊಸ ಯೋಜನೆ ಆರಂಭಿಸಲು ಯೋಚಿಸ್ತಿದ್ರೆ ಈ ಸಮಯ ಅನುಕೂಲಕರವಾಗಿರುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕೂಡ ಬಲವಾಗ್ತದೆ. ಶುಕ್ರ ಗ್ರಹದ ಅನುಗ್ರಹದಿಂದ ನಿಮ್ಮ ಧನಾಭಿವೃದ್ಧಿಗೆ ಉತ್ತಮ ಅವಕಾಶಗಳು ಸಿಗ್ತವೆ. ಹಣದ ಹರಿವು ಹೆಚ್ಚಾಗ್ತದೆ. ನಿಂತಿದ್ದ ಹಣ ಕೈಗೆ ಬರುತ್ತೆ. ಸಾಲವಾಗಿ ಕೊಟ್ಟ ಹಣ ಮರಳಿ ಸಿಗತ್ತೆ ವೀಕ್ಷಕರೇ. ಇನ್ನು ಕುಟುಂಬದಲ್ಲಿ ಸಂತೋಷ, ಸುಖ, ಶಾಂತಿ, ಸುಖದ ವಾತಾವರಣ ನಿರ್ಮಾಣವಾಗತ್ತೆ. ಗಂಡ ಹೆಂಡತಿ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಹೆಚ್ಚಾಗತ್ತೆ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದ ಸಿಗ್ತಾ ಹೋಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತೆ. ಮನೆಗೆ ಹೊಸ ವಸ್ತುಗಳ ಖರೀದಿ ಮಾಡುವ ಯೋಗ ಕೂಡ ಇದೆ. ಕೆಲವರಿಗೆ ವಾಹನ ಖರೀದಿ ಯೋಗವು ಕಾಣಿಸ್ತಿದೆ. ಬಹಳ ದಿನಗಳಿಂದ ಬಯಸಿದ್ದ ವಸ್ತುಗಳನ್ನು ಖರೀದಿಸುವ ಅವಕಾಶ ಕೂಡ ಸಿಗತ್ತೆ. ಮನೆಯ ಅಲಂಕಾರ ಅಥವಾ ನವೀಕರಣದ ಕೆಲಸಗಳಿಗೂ ಹಣ ಖರ್ಚಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಹಿಂದಿನ ತಿಂಗಳಿಗಿಂತ ಉತ್ತಮವಾಗಿರ್ತದೆ ಅಂತಾನೆ ಹೇಳ್ಬೋದು. ಹಣದ ವಿಚಾರದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಉಳಿತಾಯದ ಅವಕಾಶಗಳು ಕೂಡ ಸಿಗ್ತವೆ ವೀಕ್ಷಕರೇ. ಜೂನ್ 15ರ ನಂತರ ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶಿಸ್ತಾನೆ. ಇದು ನಿಮಗೆ ಹೊಸ ಶಕ್ತಿ ಮತ್ತು ಉತ್ಸಾಹವನ್ನು ನೀಡ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಾಗ್ತದೆ. ಜನರು ನಿಮ್ಮ ಕಡೆ ಹೆಚ್ಚು ಗಮನ ಕೂಡ ಹರಿಸ್ತಾರೆ. ಆದ್ರೆ ಈ ಸಮಯದಲ್ಲಿ ಆರೋಗ್ಯದ ಕಡೆ ವಿಶೇಷ ಗಮನ ಕೊಡ್ಬೇಕಾಗತ್ತೆ ವೀಕ್ಷಕರೇ. ಅತಿಯಾದ ಕೆಲಸದಿಂದ ದೇಹಕ್ಕೆ ಆಯಾಸ ಉಂಟಾಗ್ತದೆ. ನಿದ್ದೆಯ ಕೊರತೆ ಉಂಟಾಗ್ತದೆ. ತಲೆನೋವು, ದೇಹದ ದಣಿವು ಕಾಣಿಸ್ಕೊಳ್ತದೆ. ಆದ್ರಿಂದ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಕೂಡ ಮುಖ್ಯ. ಸಾಕಷ್ಟು ನೀರು ಕುಡಿಯುವುದು ಉತ್ತಮ. ವಿಶ್ರಾಂತಿಗೂ ಕೂಡ ಸಮಯ ನೀಡಬೇಕಾಗತ್ತೆ. ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಶಿಸ್ತು ತರಬೇಕು. ಆಗ ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸಿನ ಒತ್ತಡ ಕಡಿಮೆ ಆಗ್ತದೆ ವೀಕ್ಷಕರೇ. ಈ ಸಮಯದಲ್ಲಿ ಯೋಗ, ಧ್ಯಾನ ಅಥವಾ ಬೆಳಗಿನ ವಾಕಿಂಗ್ ಮಾಡಿದ್ರೆ ಉತ್ತಮ ಫಲ ಸಿಗ್ತದೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಕೂಡ ಉತ್ತಮವಾಗಿರುತ್ತದೆ. ಈಗ ಜೂನ್ 20ರ ನಂತರದ ಪ್ರಮುಖ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಜೂನ್ 20ರ ನಂತರ ಕುಜಗ್ರಹದ ಸ್ಥಾನ ಬದಲಾವಣೆ ಆಗ್ತದೆ. ಇದರ ಪರಿಣಾಮವಾಗಿ ಭೂಮಿ, ಮನೆ ಅಥವಾ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗ್ತದೆ. ಭೂಮಿ ಖರೀದಿ ಅಥವಾ ಮಾರಾಟ ಮಾಡುವವರು ದಾಖಲೆಗಳನ್ನ ಚೆನ್ನಾಗಿ ಪರಿಶೀಲಿಸಬೇಕಾಗತ್ತೆ. ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಬೇಕು. ತುರ್ತು ನಿರ್ಧಾರ ತೆಗೆದುಕೊಳ್ಬಾರ್ದು. ಇತರರ ಮಾತುಗಳನ್ನ ಮಾತ್ರ ನಂಬಿ ಹಣ ಹೂಡಿಕೆಯನ್ನಂತೂ ಮಾಡಲೇಬಾರದು. ಸ್ವತಃ ಪರಿಶೀಲನೆ ಮಾಡಿದ ನಂತರವೇ ಮುಂದುವರಿಬೇಕಾಗತ್ತೆ. ಇನ್ನು ಮನೆಯ ನಿರ್ಮಾಣ ಕೆಲಸ ಮಾಡ್ತಿರುವವರು ಖರ್ಚಿನ ಬಗ್ಗೆ ಗಮನ ಹರಿಸಬೇಕು. ಹೆಚ್ಚುವರಿ ವೆಚ್ಚ ಉಂಟಾಗುವ ಸಾಧ್ಯತೆ ಇರುತ್ತೆ. ಅದರಿಂದ ಯೋಜಿತವಾಗಿ ಮುಂದುವರಿಸಬೇಕಾಗತ್ತೆ.
ಇನ್ನು ಆಸ್ತಿ ವಿಚಾರದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಸಮಾಲೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡರೆ ಉತ್ತಮ ಫಲ ಸಿಗತ್ತೆ ವೀಕ್ಷಕರೇ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಯಾವ ಫಲ ಸಿಗತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಕಂಡು ಬರುತ್ತೆ, ಓದಿನ ಕಡೆ ಗಮನ ಹೆಚ್ಚಾಗುತ್ತೆ, ಶಿಕ್ಷಕರಿಂದ ಪ್ರಶಂಸೆ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗಂತೂ ಒಳ್ಳೆಯ ಫಲ ಸಿಗ್ತದೆ. ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ವೀಕ್ಷಕರೇ. ಇನ್ನು ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಸಾಧನೆ ಮಾಡುವ ಅವಕಾಶ ಸಿಗುತ್ತೆ. ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಗೆಲುವಿನ ಯೋಗ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನು ಪೋಷಕರ ಬೆಂಬಲವು ಉತ್ತಮವಾಗಿರುತ್ತದೆ. ಇದರಿಂದ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುತ್ತೆ. ಇನ್ನು ಮಹಿಳೆಯರಿಗೆ ಈ ತಿಂಗಳು ಸಂತೋಷದಾಯಕ ಸಮಯವಾಗಿದೆ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಗೌರವ ಹೆಚ್ಚಾಗ್ತದೆ, ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗ್ತದೆ. ಗೃಹಿಣಿಯರು ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣ್ತಿರೋ ಉದ್ಯೋಗದಲ್ಲಿರೋ ಮಹಿಳೆಗೆ ಹೊಸ ಅವಕಾಶಗಳು ಸಿಗ್ತವೆ. ಕಚೇರಿಯಲ್ಲಿ ಉತ್ತಮ ಹೆಸರು ಕೂಡ ಬರುತ್ತೆ ವೀಕ್ಷಕರೇ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶಗಳು ಹೆಚ್ಚಾಗ್ತವೆ. ನಿಮ್ಮ ಮಾತು ಮತ್ತು ವ್ಯಕ್ತಿತ್ವ ಇತರರನ್ನ ಆಕರ್ಷಿಸುತ್ತವೆ ಅಂತಾನೆ ಹೇಳ್ಬೋದು. ಆರ್ಥಿಕವಾಗಿ ಕೂಡ ಮಹಿಳೆಯರಿಗೆ ಒಳ್ಳೆಯ ಬೆಳವಣಿಗೆ ಕಾಣಿಸ್ತದೆ. ಸ್ವಂತ ಆದಾಯ ಹೆಚ್ಚಾಗ್ತದೆ. ಹೊಸ ಉಳಿತಾಯ ಯೋಜನೆಗಳನ್ನ ಆರಂಭಿಸುವ ಅವಕಾಶ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಇನ್ನು ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗ್ತದೆ. ಬಹಳ ದಿನಗಳಿಂದ ನಿರೀಕ್ಷಿಸಿದ್ದ ಒಂದು ಶುಭ ಕಾರ್ಯಗಳು ಕೂಡ ನಡೀತವೆ. ಮನೆಯ ವಾತಾವರಣ ಹರ್ಷಭರಿತವಾಗಿರುತ್ತೆ ಅಂತಾನೆ ಹೇಳ್ಬೋದು. ಇನ್ನೇನಾದ್ರೂ ಸಂತಾನ ಅಪೇಕ್ಷಿತ ದಂಪತಿಗಳಿದ್ರೆ ಅವರಿಗೂ ಕೂಡ ಶುಭ ಸುದ್ದಿ ಸಿಗುತ್ತೆ. ಇದು ಕುಟುಂಬದಲ್ಲಿ ಇನ್ನಷ್ಟು ಸಂತೋಷವನ್ನ ಹೆಚ್ಚಿಸುತ್ತೆ ವೀಕ್ಷಕರೇ. ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗುವ ಯೋಗ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಅವಕಾಶ ಸಿಗಬಹುದು. ದೇವಸ್ಥಾನಗಳಿಗೆ ಭೇಟಿ ನೀಡೋದ್ರಿಂದ ಮನಸ್ಸಿಗೆ ಒಂದು ರೀತಿಯ ಸಂತೋಷ, ನೆಮ್ಮದಿ ಕೂಡ ಸಿಗುತ್ತೆ ವೀಕ್ಷಕರೇ. ಇನ್ನು ಹಿರಿಯರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬಲ ನೀಡುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಕಳೆದ ಸಮಯ ನಿಮ್ಮ ಸಂತೋಷವನ್ನು ಹೆಚ್ಚಿಸುತ್ತೆ ಅಂದ್ರೆ ಇದ್ ಮಾಡಕ್ಕಾಗಲ್ಲ. ಇದೀಗ ಈ ತಿಂಗಳಲ್ಲಿ ಮಾಡಬೇಕಾದ ಕೆಲವೊಂದು ಪರಿಹಾರಗಳ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಜೂನ್ ಮೊದಲ ವಾರದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಭಸ್ಮಾರ್ಚನೆ ಮಾಡಿಸ್ಬೇಕು. ಅಲ್ಲಿಂದ ದೊರೆಯುವ ಭಸ್ಮವನ್ನ ಪ್ರತಿದಿನ ಧರಿಸ್ಬೇಕಾಗತ್ತೆ. ಈ ಪರಿಹಾರದಿಂದ ಕುಜುಗ್ರಹದ ನಕಾರಾತ್ಮಕ ಪ್ರಭಾವ ಏನಿರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿನ ಆತಂಕ ಕಡಿಮೆ ಆಗ್ತದೆ. ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಯಾವುದೇ ಪ್ರಮುಖ ಕೆಲಸಕ್ಕೆ ಹೋಗುವ ಮೊದಲು ದೇವರ ಸ್ಮರಣೆ ಮಾಡಿದ್ರೆ ಉತ್ತಮ ಫಲ ಸಿಗತ್ತೆ. ಸಕಾರಾತ್ಮಕ ಚಿಂತನೆ ನಿಮ್ಮ ಯಶಸ್ಸನ್ನ ಇನ್ನಷ್ಟು ಹೆಚ್ಚಿಸುತ್ತೆ ವೀಕ್ಷಕರೇ. ಇನ್ನು ಒಟ್ಟಾರೆಯಾಗಿ ನೋಡಿದ್ರೆ ಜೂನ್ ತಿಂಗಳು ಮಿಥುನ ರಾಶಿಗೆ ಹಲವು ಶುಭ ಫಲಗಳನ್ನ ನೀಡುವ ತಿಂಗಳಾಗತ್ತೆ. ಜೂನ್ 8ರ ನಂತರ ರಾಜಯೋಗ ಆರಂಭವಾಗ್ತದೆ. ಹಣಕಾಸಿನ ಬೆಳವಣಿಗೆ ಕಂಡು ಬರ್ತದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಉತ್ತಮ ಅವಕಾಶಗಳು ಸಿಗ್ತವೆ ವೀಕ್ಷಕರೇ. ಜೂನ್ 15ರ ನಂತರ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಉತ್ತಮ ಫಲ ಸಿಗ್ತದೆ ಅಂತ ಹೇಳ್ಬೋದು. ಜೂನ್ 20ರ ನಂತರ ಆಸ್ತಿ ಸಂಬಂಧಿತ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿದರೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಮತ್ತೆ ಮಹಿಳೆಯರಿಗೆ ಮತ್ತೆ ಕುಟುಂಬ ಜೀವನ ಎಲ್ಲಾ ಕ್ಷೇತ್ರದಲ್ಲೂ ಸಂತೋಷದ ಬೆಳವಣಿಗೆ ಕಾಣಿಸ್ತಾ ಇದೆ. ಸರಿಯಾದ ಪರಿಹಾರವನ್ನ ಮಾಡಿದ್ರೆ ಈ ಶುಭ ಫಲಗಳು ಇನ್ನಷ್ಟು ಬಲವಾಗ್ತದೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ. ಮಿಥುನ ರಾಶಿಯವರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಯಶಸ್ಸು ತುಂಬಿ ಹರಿಯಲಿ.